ಯೆಲ್ಲೋ ಮತ್ತು ಪಿಂಕ್ ಮೆಟ್ರೋ ಮಾರ್ಗ ವಿಳಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಬಿಎಂಆರ್ಸಿಎಲ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಮಲಿಂಗಾರೆಡ್ಡಿ ನೇತೃತ್ವದ ಕಾಂಗ್ರೆಸ್ನ ನಿಯೋಗ ಮನವಿಯನ್ನು ಸಲ್ಲಿಸಿದೆ. ಶಾಂತಿನಗರ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಒತ್ತಾಯವನ್ನು ಮಾಡಿದ್ದಾರೆ. ತ್ವರಿತವಾಗಿ ಚಾಲನೆಯನ್ನು ನೀಡಿ ಅಂತೇಳಿ ನಿಯೋಗ ಒತ್ತಾಯವನ್ನು ಮಾಡಿದೆ. ಮೆಟ್ರೋ ಬೋಗಿ ಸರಬರಾಜು ಹಾಗೆಯೇ ಪರಿಶೀಲನೆ ತ್ವರಿತಗೊಳಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡಿದೆ. ಯೆಲ್ಲೋ ಪಿಂಕ್ ಮಾರ್ಗ ಶೀಘ್ರವೇ ಸಾರ್ವಜನಿಕರಿಗಾಗಿ ತೆರಿಬೇಕು ಅಂತೇಳಿ ಇಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಇವರು ಕೂಡ ಬಿಎಂಆರ್ಸಿಎಲ್ ಇವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬಿಎಂಆರ್ಸಿಎಲ್ನ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟು ಮನವಿಯನ್ನು ಸಲ್ಲಿಸಿದ್ದಾರೆ. ಕಾದು ನೋಡಬೇಕು. ಕಳೆದ ವರ್ಷ ಜುಲೈನಲ್ಲೇ ಉದ್ಘಾಟನೆ ಆಗುತ್ತೆ ಯೆಲ್ಲೋ ಮಾರ್ಗ, ಹಳದಿ ಮಾರ್ಗ ಎನ್ನುವುದಾಗಿ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇತ್ತು. ಬಿಎಂಆರ್ಸಿಎಲ್ ಕೂಡ ಹೇಳಿತ್ತು ಕಳೆದ ವರ್ಷ 2024 ಜುಲೈನಲ್ಲಿ ಆರಂಭ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗಿತ್ತು. 2024 ಹೋಗಿ ಈಗ 2025 ಜುಲೈಯಲ್ಲಿ ನಾವಿದ್ದೀವಿ. ಆದರೂ ಕೂಡ ಹಳದಿ ಮಾರ್ಗದ ಕಥೆ ಏನು ಅಂತೇಳಿ ಯಾರಿಗೂ ಗೊತ್ತಾಗಿಲ್ಲ. ಯಾವಾಗ ಉದ್ಘಾಟನೆ ಆಗುತ್ತೆ, ನಮ್ಮ ಕಡೆಯಲ್ಲಿ ಟ್ರೈನ್ಗಳನ್ನು ತರಿಸುವಂಥ ಕೆಲಸಗಳನ್ನು ಕೂಡ ಮಾಡಿದರು. ಹೀಗೆ ಇದೆಲ್ಲವೂ ಮಾಡಿದರೂ ಕೂಡ ಇನ್ನೂ ಯಾಕೆ ವಿಳಂಬ ಆಗ್ತಾ ಇದೆ, ಯಾಕೆ ಬಿಎಂಆರ್ಸಿಎಲ್ ಇನ್ನೂ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡಿಲ್ಲ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ.